श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसक्तां सञ्जीवयन्ति किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति निर्मलभावेडमो गोपुराज्ञमे जडमतिरभिजन्तुर्जाज्ञमोभिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्यादिसद्गुणोघाकरानहं वादिराजगुरोन् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भसतां नोर्दम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। ದಾಸರ ಜಗನ್ನಾಥದಾಸರ ಹರಿಕಥಾಮೃತ ಸಾರದಲ್ಲಿ ವರ್ಣಪ್ರಕ್ರಿಯಾ ಸಂಧಿ ಅಂತ ಹೇಳಿಕೊಂಡು 9 ಸಂಧಿಗಳನ್ನು ದಾಸರು ನಿಮಗೆ ಭಗವದ್ವಿಚಾರವಾಗಿ ತಿಳಿಸಿಕೊಟ್ಟರು. ಅದಾದ ಮೇಲೆ ಭಗವಂತನನ್ನು ಯಾವ ರೀತಿಯಾಗಿ ಮೋಕ್ಷವನ್ನು ಬಯಸತಕ್ಕಂತಹ ಜೀವರಾಶಿಯು ಉಪಾಸನೆಯನ್ನು ಮಾಡುತ್ತಾನೋ ಆ ರೀತಿಯಾಗಿ ತಾನು ಫಲವನ್ನು ಪಡ್ಕೊಳ್ಳುತ್ತಾನೆ. ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಯಾವ ರೀತಿಯಾಗಿರತಕ್ಕಂತಹ ಉಪಾಸನೆಯೋ ಆ ರೀತಿಯಾಗಿ ಇರುವಂತಹ ಫಲ ಎಂಬುದಾಗಿ ನಮಗೆ ವಿಚಾರವನ್ನು ದಾಸರು ತಿಳಿಸಿದರು. ಅದಾದ ಮೇಲೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಹೇಳಿಕೊಂಡು ಆಚಾರ್ಯರ ಮಾತನ್ನು ಸ್ಮರಣೆ ಮಾಡಿಕೊಟ್ರು. ಯಾವ ಕಾಲದಲ್ಲಿಯೂ ಕೂಡ ಭಗವಂತನ ಸ್ಮರಣೆಯನ್ನು ಬಿಟ್ಟು ಜೀವರಾಶಿಯು ಇರಲೇಬಾರದು. ಜೀವರಾಶಿಯ ಮುಖ್ಯವಾದಂತಹ ಕರ್ತವ್ಯ ಏನು ಅಂತ ಕೇಳಿದರೆ ಆ ಭಗವಂತನ ಸ್ಮರಣೆಯೇ ಅವನ ಪರಮ ಮುಖ್ಯವಾದಂತಹ ಕರ್ತವ್ಯ ಅಂತ ಹೇಳಿಕೊಂಡು ಹೇಳಿದ ನಂತರ 10ನೆಯ ಸಂಧಿಯ ನಾಮ ಸರ್ವಪ್ರತ್ಯೇಕ ಸಂಧಿ ಅಂತ ಹೇಳಿಕೊಂಡು ಹೇಳುತ್ತಾರೆ. ಅದಾದ ಮೇಲೆ ಅದರಲ್ಲಿ ಆರಂಭ ಮಾಡುವಂತಹ ಬಗೆ ಹೇಗೆ ಅಂತ ಕೇಳಿದರೆ ಆವ ಪರಬ್ರಹ್ಮನತೆ ವಿಮಲಾಂ ಗಾವ ಬದ್ಧರು ಎಂದೆನಿಪ ಆಜೀವಭವ ಮೊದಲಾದ ಅಮರದ ಅನುದಿನದಿ ಹರಿಪದವ ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು ಎಂದು ಹೇಳಿಕೊಂಡು ಆ ವಿಚಾರವನ್ನು ಹೇಳಿಕೊಡ್ತಾರೆ. ಯಾವುದನ್ನ ಅಂತ ಕೇಳಿದರೆ ಆ ಬ್ರಹ್ಮನ ಆವ ಪರಬ್ರಹ್ಮನ ಅಂದರೆ ಪರಬ್ರಹ್ಮನ ವಿಮಲವಾಗಿರತಕ್ಕಂತಹ ಅತ್ಯಂತ ನಿರ್ಮಲವಾಗಿರತಕ್ಕಂತಹ ಅಂಗಗಳನ್ನು ಆಶ್ರಯಿಸಿರತಕ್ಕಂಥವರು. ಅದಾದ ಮೇಲೆ ಆ ಬ್ರಹ್ಮ ಕಮಲೋದ್ಭವರಾಗಿರತಕ್ಕಂತಹ ಕಮಲ ಸಂಭವನಾಗಿರತಕ್ಕಂತಹ ಬ್ರಹ್ಮ, ಆ ಬ್ರಹ್ಮ ಅದೇ ರೀತಿಯಾಗಿ ಮೊದಲಾದಂತಹ ಜೀವರಾಶಿಗಳು ಇವರೆಲ್ಲರೂ ಕೂಡ ನಿತ್ಯದಲ್ಲಿಯೂ ಕೂಡ ಆಶ್ರಯಿಸಿರತಕ್ಕಂತಹದ್ದು ಭಗವಂತನನ್ನು. ಆ ಭಗವಂತನನ್ನು ಆಶ್ರಯಿಸಿಕೊಂಡು ನಿತ್ಯದಲ್ಲಿಯೂ ಕೂಡ ತಾವು ಭಗವಂತನ ಸೇವಾರೂಪವಾದಂತಹ ಒಂದು ಪಾದಸೇವೆಯನ್ನು ಬಿಟ್ಟು ಬೇರೆ ಇನ್ನಿತರ ಯಾವ ಒಂದು
ವಿಚಾರವನ್ನು ಕೂಡ ತಾವು ಮಾಡದೆ ಕೇವಲ ಯಾರು ಭಗವಂತನನ್ನು ಸೇವಿಸ್ತಾ ಇರ್ತಾರೋ ಅಂಥವರಿಗೆ ಸಜ್ಜನರಿಗೆ ಅನುಕೂಲರಾಗಿದ್ದುಕೊಂಡು ಯಾವತ್ತೂ ಕೂಡ ಕೆಡುಕನ್ನು ಇನ್ನೊಬ್ಬರಿಗೆ ಬಯಸದೆ ಇರ್ತಾರೆ. ಅಂಥವರು ಭಗವಂತನನ್ನು ಆಶ್ರಯಿಸಿರತಕ್ಕಂತಹ ಜೀವರಾಶಿಗಳಿಗೆ ಯಾವ ಕಾಲದಲ್ಲಿ ಆದರೂ ಕೂಡ ಅಪಜಯ ಎಂಬುದು ಇದೆಯಾ ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಯಾವ ಕಾಲಕ್ಕೂ ಕೂಡ ಭಗವಂತನಲ್ಲಿ ಮನಸ್ಸಿಟ್ಟಿರತಕ್ಕಂಥವರು ಕೇವಲ ಭಗವಂತನ ಪಾದವನ್ನು ಆಶ್ರಯಿಸಿರತಕ್ಕಂತಹ ಭಗವಂತನೇ ತನಗೆ ಸರ್ವಸ್ವ ಎಂಬಂತಹ ಚಿಂತನೆಯಲ್ಲಿರತಕ್ಕಂಥವರಿಗೆ ಯಾವ ಕಾಲಕ್ಕೂ ಕೂಡ ಕೆಡುಕು ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಪರಬ್ರಹ್ಮನ ಅತಿ ವಿಮಲ ಅಂಗಾವಬದ್ಧರು ಎಂದೆನಿಪ ಭಗವಂತನ ಅಂಗದಲ್ಲಿ ಆಶ್ರಿತರಾಗಿ ಬ್ರಹ್ಮಾದಿ ದೇವತೆಗಳಿರುತ್ತಾರೆ. ಮತ್ತು ಆ ಬ್ರಹ್ಮಾದಿ ದೇವತೆಗಳು ಕೇವಲ ಅವರು ಚಿಂತನೆ ಮಾಡುವಂತಹದ್ದು ಯಾವುದು ಅಂತ ಕೇಳಿದ್ರೆ ಭಗವಂತನನ್ನು ಮಾತ್ರ ತಾವು ಅತ್ಯಂತ ಪರಮುಖ್ಯವಾಗಿ ತಾವು ಸೇವೆಯನ್ನು ಮಾಡ್ತಾರೆ. ಅದನ್ನು ಜಗನ್ನಾಥದಾಸರು ಬಹಳ ಅತ್ಯಂತ ಮಾರ್ಮಿಕವಾಗಿ ಅದನ್ನು ಹೇಳಿಕೊಡ್ತಾರೆ. ಜೀವಭವ ಮೊದಲಾದ ಅಮರರು ಜೀವಭವ ಜೀವರಾಗಿರತಕ್ಕಂತಹ ಬ್ರಹ್ಮ, ಅದೇ ರೀತಿಯಾಗಿ ದೇವತೆಗಳು ಇಂದ್ರಾದಿ ದೇವತೆಗಳು ಇವರೆಲ್ಲರೂ ಕೂಡ ಅನುದಿನದಿ ನಿತ್ಯದಲ್ಲಿಯೂ ಕೂಡ ಹರಿಪದವ ಭಗವಂತನನ್ನ ಪದವನ್ನು ಬಿಟ್ಟು ಬೇರೆ ಇನ್ನಿತರ ಯಾವ ವ್ಯವಸ್ಥೆಗಳಲ್ಲಿಯೂ ಕೂಡ ತಮ್ಮ ಮನಸ್ಸನ್ನು ತಾವಿಟ್ಟುಕೊಳ್ಳೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ಯಾರಲ್ಲಿದೆಯೋ ಅಂಥವರಿಗೆ ಸೇವಿಪರಿಗೆ ಅನುಕೂಲ. ದೇವತೆಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ಭಗವಂತನನ್ನು ಯಾರು ಅನನ್ಯವಾಗಿ ಆಶ್ರಿತರಾಗಿರ್ತಾರೋ ಅಂಥವರಿಗೆ ಯಾವ ಕಾಲಕ್ಕೂ ಕೂಡ ಅಪಜಯ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆಚಾರ್ಯರ ಕೃಷ್ಣಾಮೃತ ಮಹಾರ್ಣವದ ಮಾತನ್ನು ನಾವು ನೋಡುವುದು ಅಂತಾದರೆ ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೆ ಅರ್ಚಿತಾ ದೇವದೇವಾಸ್ಯು ಯತಃ ಸರ್ವಗತೋ ಹರಿ ಅಂತ ಒಂದು ಮಾತನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಶಂಖಚಕ್ರಧಾರಿಯಾಗಿರತಕ್ಕಂತಹ ಭಗವಂತನನ್ನು ಯಾರು ನಿತ್ಯದಲ್ಲಿಯೂ ಕೂಡ ಸೇವೆ ಮಾಡ್ತಾರೋ ಅವನ ಸೇವೆಯನ್ನು ಮಾಡಿದ್ದರಿಂದಾಗಿ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ದೇವತೆಗಳ ಸೇವೆಯನ್ನು ಮಾಡಿದಂತಹ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ವಿಜಯದಾಸರು ಕೂಡ ಇದರ ಮಾತನ್ನು ನಮಗೆ ಸುಳಾದಿಯಲ್ಲಿ ತಿಳಿಸಿಕೊಡ್ತಾರೆ. ಸಿರಿ ಒಲಿದಳು ಪರಮೇಷ್ಠಿ ಒಲಿವನು ಹರಸುರ ಪಾದ್ಯರು ಹರುಷದಿ ಒಲಿವರು ನರನುತ್ತಮನೆಂದು ಚರ ಪರಿವನಲ್ಲಿ ನರವಿಜಯ ವಿಠಲ ನಡೆಗಳಿಗೆ ಒಲಿಯೇ. ಭಗವಂತ ಒಲಿತಾನೆ ಯಾರಿಗೆಲ್ಲ ಅಂತ ಕೇಳಿದ್ರೆ ಯಾರು ಭಗವಂತನನ್ನು ಅನನ್ಯವಾಗಿ ಆಶ್ರಿತನಾಗಿರ್ತಾನೆ, ಅವನನ್ನೇ ತನಗೆ ಗತಿ ಎಂಬಂತಹ ಚಿಂತನೆಯಲ್ಲಿರ್ತಾನೋ ಅವನಿಗೆ ಭಗವಂತ ಹೊಡಿತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ಜೀವರಾಶಿಗಳು ಮಾಡಲೇಬೇಕಾಗಿರತಕ್ಕಂತಹ ಕರ್ತವ್ಯ ಏನು ಅಂತ ಕೇಳಿದ್ರೆ ಭಗವಂತನನ್ನು ಬಿಟ್ಟು ಇನ್ನಿತರ ಯಾವ ವ್ಯವಸ್ಥೆಗಳಲ್ಲಿಯೂ ಕೂಡ ನಮ್ಮ ಮನಸ್ಸನ್ನು ನಾವು ಇಟ್ಟುಕೊಳ್ಳಬಾರದು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಅನುವ್ಯಾಖ್ಯಾನದ ಮಾತನ್ನು ನಾವು ನೆನಪಿಸಿಕೊಳ್ಳುವುದು ಆಚಾರ್ಯರದ್ದು ಅಂತ ಹೇಳಿದ್ರೆ ಶ್ರವಣಾದಿ ವಿಧಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅಂತ ಆಚಾರ್ಯರ ಅನುವ್ಯಾಖ್ಯಾನದ ಮಾತು. ಏನು ಅಂತ ಕೇಳಿದ್ರೆ ಶ್ರವಣಾದಿ ವಿಧಾನೈವ ಶ್ರವಣಾದಿಗಳನ್ನು ಬಿಟ್ಟು ಒಂದರೆಗಳಿಗೂ ಕೂಡ ನಾವು ಇರಬಾರದು ಅಂತ. ಯಾಕೆ ಅಂತ ಕೇಳಿದ್ರೆ ಶ್ರವಣಾದಿಗಳನ್ನು ಬಿಟ್ಟು ಶ್ರವಣ ಮನನ ನಿಧಿಧ್ಯಾಸನ ಇದು ನಿತ್ಯದಲ್ಲಿಯೂ ಕೂಡ ನಾವು ಮಾಡಲೇಬೇಕಾಗಿರತಕ್ಕಂತಹದ್ದು.
ಕ್ಷಣಂ ತಿಷ್ಟೇದಪಿ ಕ್ವಚಿತ್, ಕ್ಷಣಕಾಲವೂ ಕೂಡ ನಾವು ಇರಬಾರ್ದು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಒಂದು ಮಾತನ್ನು ದಾಸರು ಇಲ್ಲಿ ಹೇಳಿದ್ದಾರೆ. ಅದೇನು ಅಂತಂದರೆ ಅಂಗಾವಬದ್ಧರು ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ. ಇದರ ಭಗವಂತನ ಅಂಗದಲ್ಲಿ ಆಶ್ರಿತರಾಗಿದ್ದಾರೆ ಎಂತೆಂಬುದಾಗಿ ಆಶ್ರಯಭವಾಧಿಕರಣ ಎಂಬಂತಹ ಸೂತ್ರದಲ್ಲಿ ಅಂಗಾವಬದ್ಧಾಧಿಕರಣ ಅಂತ ಇತ್ಯಾದಿ ವ್ಯಾಸರ ಸೂತ್ರದಲ್ಲಿ ನಾವು ಇದನ್ನು ಅಂಗಾವಬದ್ಧಾಸ್ತು ಅಂತ ಹೇಳಿಕೊಂಡು ವ್ಯಾಸರು ಸೂತ್ರವನ್ನು ಹೇಳುತ್ತಾರೆ. ಭಗವಂತನ ಅಂಗದಲ್ಲಿ ದೇವತೆಗಳು ಆಶ್ರಯವನ್ನು ಪಡ್ಕೊಂಡಿದ್ದಾರೆ, ಆಶ್ರಿತರಾಗಿದ್ದಾರೆ ಎಂಬಂತಹ ಮಾತನ್ನೆಲ್ಲ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಅಂತಹ ಅಂಗವನ್ನು ಆಶ್ರಯಿಸಿಕೊಂಡಿದ್ದಾರೆ ಇತ್ಯಾದಿ ಮಾತುಗಳನ್ನೆಲ್ಲ ಹೇಳ್ತಾರೆ. ಅದಾದ ಮೇಲೆ ಮಹಾಭಾರತದ ಮಾತನ್ನು ನಾವು ಚಿಂತನೆ ಮಾಡುವುದು ಅಂತಾದರೆ ವಿಶ್ವೇಶ್ವರ ಭಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ ಎಂಬಂತಹ ಮಾತನ್ನು ಮಹಾಭಾರತ ನಮಗೆ ಹೇಳಿಕೊಡ್ತದೆ. ವಿಶ್ವೇಶ್ವರಂ ಅಜಂ, ಯಾರು ನಿತ್ಯದಲ್ಲಿಯೂ ಕೂಡ ಜಗತ್ತಿಗೆ ಈಶ್ವರನಾಗಿರತಕ್ಕಂತಹ, ಜಗತ್ತಿನ ಎಲ್ಲ ಆಗುಹೋಗುಗಳಿಗೆ ಕಾರಣನಾಗಿರತಕ್ಕಂತಹ, ಅಜನಾಗಿರತಕ್ಕಂತಹ, ದೇವನಾಗಿರತಕ್ಕಂತಹ ಭಗವಂತನನ್ನು ಯಾರು ನಿತ್ಯದಲ್ಲಿಯೂ ಕೂಡ ಆಶ್ರಿತರಾಗಿರ್ತಾರೆ, ನತೇ ಯಾಂತಿ ಪರಾಭವಂ, ಅವರು ಯಾವ ಕಾಲಕ್ಕೂ ಕೂಡ ಪರಾಭವ, ಯಾವತ್ತೂ ಕೂಡ ತಾವು ಜೀವನದಲ್ಲಿ ಪರಾಭವವನ್ನು ಹೊಂದೋದಿಲ್ಲ ಎಂಬಂತಹ ಮಾತನ್ನು ನಮಗೆ ಹೇಳ್ತಾರೆ. ಹೀಗೆ ಭಗವಂತನನ್ನು ನಂಬಿರತಕ್ಕಂತಹ ದಾಸರಿಗೆ ಯಾವ ಕಾಲಕ್ಕೂ ಕೂಡ ಅಪಜಯ ಎಂಬುದು ಇಲ್ಲವೇ ಇಲ್ಲ. ಅವರು ಭಗವಂತನ ನಂಬಿರತಕ್ಕಂಥವರಿಗೆ ಅಪಜಯವಾಯಿತು. ಭಗವಂತನ ನಂಬಿರತಕ್ಕಂಥವರು ಅವರು ಜೀವನದಲ್ಲಿ ತಾವು ಯಾವುದೇ ರೀತಿಯಾಗಿರತಕ್ಕಂತಹ ಜಯವನ್ನು ಕಾಣಿಲ್ಲ ಎಂಬಂತಹ ಒಂದು ಮಾತನ್ನು ನಾವು ಕೇಳೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಭಗವಂತನನ್ನು ನಂಬಿರತಕ್ಕಂಥವರಿಗೆ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಬರ್ತದೆ. ಏನು ಅಂತ ಕೇಳಿದರೆ, ಭಗವಂತನನ್ನು ಆಚಾರ್ಯರ ವ್ಯಾಸರ ಸೂತ್ರ, ಅದಕ್ಕೆ ಅನುವ್ಯಾಖ್ಯಾನ, ಇದೆಲ್ಲವನ್ನೂ ಕೂಡ ಜಯತೀರ್ಥರ ಅನುವ್ಯಾಖ್ಯಾನವನ್ನು, ಸುಧಾವನ್ನು ಯಾರು ಅಧ್ಯಯನ ಮಾಡಿದ್ದಾರೋ ಅವರಿಗೆ ಭಗವಂತನ ಅಥವಾ ಭಗವಂತನ ಅನುಗ್ರಹ, ಭಗವಂತನ ಒಂದು ಅನುಗ್ರಹದಿಂದಾಗಿ ಅವರು ಏನು ಅವರಿಗೆ ಅನುಗ್ರಹ ಇಲ್ಲ ಎಂಬಂತಹ ಮಾತು ಯಾವ ಕಾಲಕ್ಕೂ ಕೂಡ ಆಗುವುದಿಲ್ಲ. ಯಾಕೆ? ಭಗವಂತ ಅಷ್ಟು ಅವರನ್ನು ಉದ್ಧಾರ ಮಾಡುತ್ತಾನೆ ಎಂಬಂತಹ ಮಾತು ನಮಗೆ ಬೇರೆ ಬೇರೆ ಮಹಾಭಾರತ, ಪುರಾಣಗಳು ಇತ್ಯಾದಿ ಇತಿಹಾಸಗಳಲ್ಲಿ ನಮಗೆ ಕಂಡುಬರ್ತವೆ. ಅದಕ್ಕೋಸ್ಕರ ಭಗವಂತನನ್ನು ನಾವು ಶ್ರೀವಿಲಾಸಾಸ್ಪದನ ದಾಸರಿಗುಂಟೇ ಅಪಜಯವು, ಭಗವಂತನ ದಾಸರಿಗೆ ಯಾವ ಕಾಲಕ್ಕೂ ಕೂಡ ಅಪಜಯ ಎಂಬುದು ಇಲ್ಲವೇ ಇಲ್ಲ ಎಂಬಂತಹ ಮಾತನ್ನು ಹೇಳಿ, ಅದಾದ ಮೇಲೆ ಮುಂದೆ ಹೇಳ್ತಾರೆ, ಶ್ರೀಧನಂಘ್ರಿ ಸರೋಜಯುಗಳೇ ಏಕಾದಶ ಸ್ಥಾನ ಆತ್ಮದೊಳಗೆ ಇಟ್ಟಾರದಿ ಸಂತತ ಇರಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತಾದಿವ್ಯಾಧಿಗಳ ಪರಿಹರಿಸುತ್ತವೆ, ಇವರನ್ನು ಕಾದುಕೊಂಡಿಹರಲ್ಲ ಒಂದಾಗಿ ಸಂಗೀತನಾಜ್ಞೆಯಲ್ಲಿ. ಏನು ನಾವು ನವಗ್ರಹಾದಿಗಳನ್ನು ಆರಾಧನೆ ಮಾಡ್ತೇವೆ. ನವಗ್ರಹಗಳನ್ನು ಆರಾಧನೆ ಮಾಡುವಾಗ ನಾವು ನವಗ್ರಹಗಳ ಒಳಗೂ ಕೂಡ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ರಾಜರಾಜೇಶ್ವರ ತೀರ್ಥರು, ಪಲೆಮಾರು ಮಠದ ರಾಜರಾಜೇಶ್ವರ ತೀರ್ಥರು ಮಾಡಿರತಕ್ಕಂತಹ ಮಂಗಲಾಷ್ಟಕದಲ್ಲಿ ಆದಿತ್ಯಾದಿ ನವಗ್ರಹ ಶುಭಕರಾ ಮೇಷಾದಯೋ ರಾಶಯ ನಕ್ಷತ್ರಾಣಿ ತಯೋಗ ಕಾಶ್ಚಿತಿತಯ ತದ್ದೇವತಾ ತದ್ಗಣಾ ಮಾಸಾಬ್ಧಾ ಋತವಃ ತಥೈವ ದಿವಸಾ ಸಂಧ್ಯಾಸಿತ ರಾತ್ರಯ ಸರ್ವೇ ಸ್ಥಾವರಜಂಗಮಾ
ಕುರುವಂತು ನೋ ಮಂಗಲಂ ಎಂಬಂತಹ ಮಾತನ್ನು ಅಲ್ಲಿ ಹೇಳ್ತಾರೆ. ಏನು ನಾವು ಆದಿತ್ಯಾದಿ ನವಗ್ರಹಗಳನ್ನು ಹೇಳ್ತೇವೆ, ಮೇಷಾದಿ ರಾಶಿಗಳು, ಯೋಗಗಳು, ಕರಣಗಳು, ತಿಥಿಗಳು, ವಾರಗಳು, ನಕ್ಷತ್ರಗಳು, ಇದೆಲ್ಲವೂ ಕೂಡ ನಮಗೆ ಅನುಕೂಲವಾಗ್ತವೆ. ಯಾವಾಗ ಅಂತ ಕೇಳಿದರೆ ಅದಕ್ಕೆ ದಾಸರ ಮಾತನ್ನು ನಾವು ಅದನ್ನೇ ಅನ್ವಯ ಮಾಡಿಕೊಳ್ಳಬೇಕು. ಯಾವಾಗ ಅಂತ ಕೇಳಿದರೆ ಶ್ರೀಧನಂಗ್ರಿ, ಶ್ರೀಧ. ಯಾರು ಶ್ರೀಧ ಅಂತ ಕೇಳಿದರೆ ಶ್ರಿಯಂ ದದಾತಿ, ಯಾರು ನಮಗೆ ಸಂಪತ್ತನ್ನು ಕೊಡ್ತಾನೋ ಅವನು ಭಗವಂತ ಶ್ರೀಶ. ಲಕ್ಷ್ಮೀದೇವಿಯ ಒಡೆಯನಾಗಿರತಕ್ಕಂತಹ, ಲಕ್ಷ್ಮೀದೇವಿಯ ಪತಿಯಾಗಿರತಕ್ಕಂತಹ ಶ್ರಿಯಂ ದದಾತಿ ಇತಿ ಶ್ರೀಧಃ ಅಂತ. ಶ್ರೀಧನಂಘ್ರಿ, ಭಗವಂತನ ಅಂಗ್ರಿಗಳನ್ನು, ಪಾದಕಮಲಗಳನ್ನು ಮುಖ್ಯವಾಗಿ ಅದರಲ್ಲಿ ಎಲ್ಲಿಡಬೇಕು ಅಂತ ಕೇಳಿದ್ರೆ ಶ್ರೀಧನಂಘ್ರಿ ಸರೋಜಯುಗಳ ಏಕಾದಶ ಸ್ಥಾನ, 11 ಇಂದ್ರಿಯಗಳು, 5 ಪಂಚಪ್ರಾಣ, ಯಾವುದು 11 ಇಂದ್ರಿಯಗಳನ್ನು ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿರತಕ್ಕಂತಹ ಪಂಚ ಜ್ಞಾನೇಂದ್ರಿಯಗಳು, ಇನ್ನು ಪಂಚ ಕರ್ಮೇಂದ್ರಿಯಗಳು, ಅದಾದ ಮೇಲೆ ಮನಸ್ಸು, ಹೀಗೆ ಏಕಾದಶ ಇಂದ್ರಿಯಗಳನ್ನು ಕೂಡ ನಾವು ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು. ಶ್ರೀಧನಂಗ್ರಿ ಸರೋಜಯುಗಳ, ಇದನ್ನು ಮುಖ್ಯವಾಗಿ ಅವನ 2 ಕಮಲಗಳಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ಏಕಾದಶ ಸ್ಥಾನಾತ್ಮದೊಳಗೆ ಎಲ್ಲ 11 ಇಂದ್ರಿಯಗಳನ್ನು ಭಗವಂತನಲ್ಲಿ ಇಟ್ಟುಕೊಂಡು ಮತ್ತೆ ಆದರದಿ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತ ಕೇಳಿದರೆ ಆದರ, ಪರಮ ಮುಖ್ಯ ಪ್ರೀತಿಯಿಂದಾಗಿ, ಕೇವಲ ಆದರ ಅಲ್ಲ, ಪರಮ ಆದರ. ಭಗವಂತ ನನ್ನವ, ನನ್ನ ಜೊತೆಗೇನೇ ಇರತಕ್ಕಂಥವನು ಎಂಬಂತಹ ಆದರದಿ ಅವನನ್ನು ಸ್ತೋತ್ರ ಮಾಡಬೇಕು. ಯಾರು ಇಂತಹ ಸ್ತೋತ್ರಗಳನ್ನು ಮಾಡ್ತಾರೆ ಅಂಥವರಿಗೆ ಈ ನವಗ್ರಹಗಳು, ಏನು ನಾವು ನವಗ್ರಹಗಳ ದೋಷ ಅಂತ ಹೇಳಿಕೊಂಡು ನವಗ್ರಹಗಳನ್ನು ಸ್ತೋತ್ರ ಮಾಡ್ತೇವೆ. ಆ ನವಗ್ರಹಗಳ ಆರಾಧನೆ ಹೇಗಿರಬೇಕು ಅಂತ ಕೇಳಿದ್ರೆ ಭಗವಂತನ ನಿಯಮಕ್ಕೆ ಒಳಪಟ್ಟು ಇರತಕ್ಕಂತಹ ದೇವತೆಗಳು ಇವರೆಲ್ಲರೂ ಕೂಡ ಏನು ಆದಿತ್ಯಾದಿ ನವಗ್ರಹಗಳನ್ನು ಹೇಳ್ತೇವೆ, ಅವರೆಲ್ಲರೂ ಕೂಡ ಭಗವಂತನ ನಿಯಮನಕ್ಕೆ ಒಳಪಟ್ಟು ತಾವು ಕರ್ಮವನ್ನು ಮಾಡುವವರು ಎಂಬಂತಹ ಒಂದು ನೆನಪಿನಿಂದ ತಾವು ಸ್ತೋತ್ರವನ್ನು ಮಾಡಬೇಕು. ಈ ನವಗ್ರಹಗಳು ಆದಿತೇಯರು ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಕೇಳಿದರೆ ಎಲ್ಲ ಆದಿವ್ಯಾಧಿಗಳನ್ನು, ನಮ್ಮ ದೇಹದ ರೋಗಗಳು, ಎಲ್ಲ ವ್ಯಾಧಿಗಳನ್ನು ನಾಶ ಮಾಡ್ತಾರೆ. ನಾಶ ಮಾಡಿ ಮನೋವ್ಯಥೆ, ನಮಗೆ ಮುಖ್ಯವಾಗಿ ಆಗುವಂತಹದ್ದು ಮನಸ್ಸಿಗೆ ಸಂಬಂಧಪಡುವಂತಹ ವ್ಯಥೆ, ನಮ್ಮ ನೋವು, ಅದು ಮಾನಸಿಕವಾಗಿರತಕ್ಕಂತಹ ದೋಷ, ಮಾನಸಿಕ ವ್ಯಾಧಿ. ಆ ಮಾನಸಿಕವಾಗಿರತಕ್ಕಂತಹ ವ್ಯಾಧಿಗಳನ್ನು ನಮ್ಮನ್ನು ನಿವಾರಣೆ ಮಾಡ್ತಾರೆ. ಈ ಮನೋವ್ಯಥೆಗಳನ್ನು ನಿವಾರಣೆ ಮಾಡಿ ಮುಖ್ಯವಾಗಿ ಅವರೆಲ್ಲರೂ ಕೂಡ ಕಾದುಕೊಂಡಿಹರೆಲ್ಲರೊಂದಾಗಿ ಈಶನಾಜ್ಞೆಯಲ್ಲಿ ಅವರೆಲ್ಲರೂ ಕೂಡ ದೇಹದಲ್ಲಿ ಬರತಕ್ಕಂತಹ ಆದಿ ವ್ಯಾಧಿ ಎಲ್ಲವನ್ನೂ ಕೂಡ ನಾಶ ಮಾಡ್ತಾ, ಯಾರ ಆಜ್ಞೆ ಅಂತ ಕೇಳಿದರೆ ಭಗವಂತನ ಆಜ್ಞೆ. ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡುವಂತಹದ್ದು ಭಗವಂತನ ಆಜ್ಞೆಗೆ ಒಳಪಟ್ಟು, ಭಗವಂತನ ನಿಯಮಕ್ಕೆ ಒಳಪಟ್ಟು ತಾವು ತಮ್ಮ ಕರ್ಮಗಳನ್ನು ಮಾಡ್ತಾ ಇರ್ತಾರೆ ಎಂಬುದನ್ನು ಹೇಳ್ತಾರೆ. ಇದಕ್ಕೆ ಜಗನ್ನಾಥದಾಸರ ಇನ್ನೊಂದು ಸುವಾಲಿ ಮಂತ್ರದಲ್ಲಿಯೂ ಕೂಡ ಈ ವಿಚಾರವನ್ನು ಹೇಳ್ತಾರೆ. ಅಹಿಪಾರತ್ರಿಕರ ತ್ರಿಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೆ. ನವಗ್ರಹಗಳು ಕೂಡ ನಮಗೆ ಭಗವಂತನ ಚಿಂತನೆಗೆ ಅನುಸಾರವಾಗಿ ಏನು ನಾವು ನವಗ್ರಹಗಳ ಆರಾಧನೆಯನ್ನು ಮಾಡ್ತೇವೆ, ಈ ನವಗ್ರಹಗಳ ಆರಾಧನೆ ಇದು ಯಾವಾಗ ಸಾರ್ಥಕವಾಗ್ತದೆ ಅಂತ ಕೇಳಿದ್ರೆ ಭಗವಂತನ ಚಿಂತನೆಯಾಗಿ, ಆ ನವಗ್ರಹಗಳ ಒಳಗೆ ನವಗ್ರಹಗಳ ಅಧಿಪತಿಯಾಗಿ ಭಗವಂತನಿದ್ದಾನೆ. ರಾಮ, ಕೃಷ್ಣ,
ನರಸಿಂಹ, ಬುದ್ಧ, ಹೀಗೆ ಒಂದೊಂದು ರೂಪಗಳಲ್ಲಿ ನಿಯಮನವನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಚಿಂತನೆ ಮಾಡಿಕೊಂಡು ಅವರು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಎಂಬುದಾಗಿ ಚಿಂತನೆ ಮಾಡಬೇಕು. ಪುರಂದರದಾಸರು ಹೇಳಿರತಕ್ಕಂತಹ ಮಾತುಗಳು ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿಕೊಂಡು ಏನು ದಾಸರ ಮಾತು ಇದೆ, ಎಲ್ಲ ಗ್ರಹಗಳು ನಾವು ನವಗ್ರಹಗಳನ್ನು ಆದಿತ್ಯಾದಿ ನವಗ್ರಹಗಳನ್ನು ಹೇಳುವಾಗ ಆ ಎಲ್ಲ ನವಗ್ರಹಗಳಿಗೂ ಕೂಡ ಬಲದಾಯಕನಾಗಿರತಕ್ಕಂಥವನು, ಪುಷ್ಟಿದಾಯಕನಾಗಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅವನು. ಅದಕ್ಕೋಸ್ಕರವಾಗಿ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ನೀನೇ ಆ ಎಲ್ಲ ಗ್ರಹಗಳ ಒಳಗೆ ನೀನಿದ್ದುಕೊಂಡು ಆ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಿ ಎಂಬುದಾಗಿ ಹೇಳ್ತಾರೆ. ರವಿ, ಆದಿತ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇತ್ಯಾದಿ ಎಲ್ಲವುಗಳು ಕೂಡ ಯಾರು ಅವರು ಭಗವಂತನ ಅನುಗ್ರಹಕ್ಕೆ ಭಗವಂತನ ಆಜ್ಞೆಗೆ ಒಳಪಟ್ಟು ತಾವು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಸಂಕಲ್ಪವನ್ನು ಮಾಡುವಾಗ ಒಂದು ಹೇಳುವಂತಹ ಮಾತಿದೆ, ಯೇ ಗ್ರಹಾಃ ಅರಿಷ್ಟಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಸಕಾಶಾತ್ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತ ಹೇಳಿಕೊಂಡು ನಮ್ಮ ಸಂಕಲ್ಪವನ್ನು ಮಾಡ್ತೇವೆ. ಈ ನವಗ್ರಹಗಳು ಏಕಾದಶ ಸ್ಥಾನದ ಫಲವನ್ನು ಕೊಡಬೇಕು ಅಂತ. ಅಂದರೆ ಏಕಾದಶ ಸ್ಥಾನದಲ್ಲಿದ್ದಾಗ ನವಗ್ರಹಗಳು ನಮಗೆ ಎಷ್ಟು ನಮಗೆ ಅನುಗ್ರಹಗಳು ಆ ರೀತಿಯಾಗಿರತಕ್ಕಂತಹ 11ನೇ ಸ್ಥಾನದಲ್ಲಿದ್ದಾಗ ಅವುಗಳು ನಮಗೆ ಪರಮ ಮಂಗಳವನ್ನು ಮಾಡ್ತವೆ ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ಭಗವಂತನ ಚಿಂತನೆಗೆ ಒಳಪಟ್ಟು ಭಗವಂತನ ಆಜ್ಞೆಗೆ ಒಳಪಟ್ಟು ನಾವು ಆ ಕರ್ಮಗಳನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಇನ್ನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದರೆ ಒಂದೊಂದು ದ್ವಾದಶ, ಅಷ್ಟಮ, ಜನ್ಮ ಇತ್ಯಾದಿ ಸ್ಥಾನಗಳಲ್ಲಿ ಇದ್ದಾಗ ಶನಿ, ಸೂರ್ಯ, ಕುಜ, ಗುರು ಇವರು 4 ಮಂದಿ ದ್ವಾದಶ ಸ್ಥಾನ, ಅಷ್ಟಮ ಸ್ಥಾನ, ಜನ್ಮಸ್ಥಾನ ಇದರಲ್ಲಿ ಬಂದರು ಅಂತ ಅಂದರೆ ಪ್ರಾಣಾಪಾಯ, ಅಧಿಕಾರ ನಾಶ, ಸಂಪತ್ತು ನಾಶ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಆದರೆ ಇವರೆಲ್ಲರೂ ಕೂಡ ನಮಗೆ ಅನುಗ್ರಹಕಾರಕರಾಗಬೇಕು, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಆ ನವಗ್ರಹಗಳ ಅಧಿಪತಿಯಾಗಿರತಕ್ಕಂತಹ ಭಗವತ್ ಚಿಂತನೆ. ಕೇವಲ ನವಗ್ರಹಗಳ ಮರಕ್ಕೋ ನವಗ್ರಹಗಳ ದೇವಸ್ಥಾನಕ್ಕೋ ಚಿಂತನೆ ನಾವು ಕೇವಲ ಪ್ರದಕ್ಷಿಣೆ ಬರ್ತಾ ಕೂತ್ಕೊಂಡ್ರೆ ಯಾವ ರೀತಿಯಾಗಿರತಕ್ಕಂತಹ ಉಪಕಾರವೂ ಇಲ್ಲ. ನವಗ್ರಹಗಳ ಚಿಂತನೆ ಅಂದರೆ ನವಗ್ರಹಗಳ ಅಧಿಪತಿಯಾಗಿ ನವಗ್ರಹಗಳ ಒಳಗೆ ಆ ನಿಯಾಮಕನಾಗಿರತಕ್ಕಂತಹ ಭಗವದ್ ರೂಪದ ಚಿಂತನೆ ಇದೆಲ್ಲವೂ ಕೂಡ ಇದ್ದುಕೊಂಡು ನಾವು ಇರಬೇಕು ಎಂಬುದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಆಚಾರ್ಯರ ಮಾತು ಇದೆಲ್ಲವನ್ನು ಕೂಡ ಇಟ್ಟುಕೊಳ್ಳಬೇಕು. ಹೇಗೆ ಅಂತ ಕೇಳಿದರೆ ಏಕಾದಶ ಸ್ಥಾನ ಎಂಬುದು ಅದು ಶುದ್ಧವಾಗಿರತಕ್ಕಂತಹ ಸ್ಥಾನ ಅಂತ ಲೆಕ್ಕ. ಹೇಗೆ ಪ್ರತಿಪತ್, ದ್ವಿತೀಯ, ತೃತೀಯ, ಚತುರ್ಥಿ ಇತ್ಯಾದಿ ತಿಥಿಗಳಲ್ಲಿ ಏಕಾದಶ ಎಂಬುದು ಅಂದರೆ ಏಕಾದಶವಾಗಿರತಕ್ಕಂತಹ ಏಕಾದಶಿ ಎಂಬುದು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಏಕಾದಶ ಸ್ಥಾನವೂ ಕೂಡ ಅತ್ಯಂತ ಮುಖ್ಯವಾಗಿರತಕ್ಕಂತಹದ್ದು ಎಂಬಂತಹ ಮಾತನ್ನು ಚಿಂತನೆಯನ್ನು ನಮಗೆ ಹೇಳ್ತಾರೆ. ಭಗವಂತನನ್ನು ಶ್ರೀಧಃ ಅಂತ ಇಲ್ಲಿ ಶ್ರೀಧನಂಗ್ರಿ ಸರೋಜ ಯುಗಳ ಸಂಪತ್ಕಾರಕನಾಗಿರತಕ್ಕಂತಹ ಭಗವಂತ, ಲಕ್ಷ್ಮೀಪತಿಯಾಗಿರತಕ್ಕಂತಹ ಭಗವಂತನ 2 ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ಪರಮುಖ್ಯವಾಗಿ ಅವನೇ ಗತಿ ಎಂಬಂತಹ ಚಿಂತನೆಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಎಂಬಂತಹ ದೊಡ್ಡ ಸಂದೇಶವನ್ನು ನಮಗೆ ದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ಭಗವಂತನ ಚಿಂತನಾತ್ಮಕವಾಗಿರತಕ್ಕಂತಹ ಜೀವನವನ್ನು ನಡೆಸಬೇಕು ಎಂಬುದಾಗಿ ನಮಗೆ ಹೇಳ್ತಾ ಇದ್ದಾರೆ ದಾಸರು.
ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ನಮ್ಮ ಮನಸ್ಸು ಎಲ್ಲಿರಬೇಕು ಅಂತ ಕೇಳಿದರೆ ತದಲಂ ಬಹುಲೋಕ ವಿಚಿಂತನಯ, ಲೋಕ ವಿಚಿಂತನಯ ಅಲಂ, ಲೋಕದ ಕಡೆಗಳಲ್ಲಿ ನಮ್ಮ ಮನಸ್ಸನ್ನು ಸಾಕು ಮಾಡಬೇಕು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ನಮ್ಮ ಮನಸ್ಸು ಅದು ಹರಿಬೇಕು. ಎಲ್ಲಿಗೆ ಹರಿಬೇಕು ಅಂತ ಕೇಳಿದ್ರೆ ಪ್ರವಣಂ ಕುರು ಮಾನಸ ಮೀಶಪದೆ ವಹತಿ. ನಮ್ಮ ಮನಸ್ಸು ಹರಿಬೇಕು. ಅದು ಗಟ್ಟಿಯಾಗಿತ್ತು ಅಂತ ಆದರೆ ಹರಿಯೋದಿಲ್ಲ. ನೀರು ಹರಿಯುವುದು ಯಾವಾಗ ಅಂತ ಕೇಳಿದ್ರೆ ಅದು ಗಟ್ಟಿಯಾಗಿರತಕ್ಕಂತಹ ಒಂದು ಘನೀಭೂತವಾಗಿರತಕ್ಕಂತಹ ಸ್ಥಿತಿಯನ್ನು ನೀರು ಹೊಂದಿತು ಅಂತಾದರೆ, ಅಂದರೆ ನೀರು ದ್ರವರೂಪವಾಗಿತ್ತು. ದ್ರವರೂಪವಾಗಿರತಕ್ಕಂತಹ ನೀರು ಅದು ಘನೀಭೂತವಾಯಿತು. ಘನೀಭೂತವಾದಾಗ ಅದು ಹರಿಯೋದಿಲ್ಲ. ಮತ್ತು ಹರಿಯೋದು ಯಾವಾಗ ಅಂತ ಕೇಳಿದ್ರೆ ಯಾವಾಗ ದ್ರವೀಭೂತವಾಯಿತು, ತನ್ನ ದ್ರವಭೂತವನ್ನು ತಾನು ಹೊಂದಿತೋ ಆವಾಗ ನೀರು ಹರಿಲಿಕ್ಕೆ ಶುರುವಾಗಿದೆ. ಅದೇ ರೀತಿಯಾಗಿ ಮನಸ್ಸು ಹರಿಯುವುದು ಯಾವಾಗ ಅಂತ ಕೇಳಿದ್ರೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ನಮ್ಮ ಮನಸ್ಸು ಅದು ಭಗವಂತನ ಕಡೆಗೆ ಹರಿಯಬೇಕು. ಅಲಂ ಬಹುಲೋಕ ವಿಚಿಂತನಯ, ಲೋಕ ವಿಚಿಂತನಯ ಅಲಂ, ಲೋಕದ ಕಡೆಗಳಲ್ಲಿ ಲೋಕದಲ್ಲಿ ಬೇಕಾದಷ್ಟು ಇದೆ. ಆದರೆ ಆ ಮನಸ್ಸನ್ನು ಎಲ್ಲಿಟ್ಟುಕೊಳ್ಬೇಕು ಅಂತ ಕೇಳಿದ್ರೆ ಲೋಕದ ಕಡೆಗಳಲ್ಲಿ ಬಿಟ್ಟು ನಮ್ಮ ಮನಸ್ಸನ್ನು ಕೇವಲ ಆ ಭಗವಂತನ ಕಡೆಗಳಲ್ಲಿ ಇಟ್ಟಿತು ಅಂತಾದರೆ ಆವಾಗ ಅದು ಅನುಗ್ರಹಕ್ಕೆ ಕಾರಣವಾಗಿದೆ ಎಂಬಂತಹ ಮಾತನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡುತ್ತಾ ಇದ್ದಾರೆ. ಹೀಗೆ ದಾಸರ ಮಾತನ್ನು ಹೇಳಿಕೊಂಡು ಅದಾದ ಮೇಲೆ ಮುಂದೆ ದಾಸರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲತೀರ್ಥವು ಪಾದಪಾದ್ರಿ ಧರಾತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳೇ ಅವರು ಬೋಧನವೇ ನೈವೇದ್ಯ ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳು ಎಂದು ಅರಿತವನೇ ಯೋಗಿ. ನಾವು ನಮ್ಮ ಜೀವನವನ್ನು ಭಗವನ್ಮಯವಾಗಿ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ನಿತ್ಯವೂ ಕೂಡ ದೇವತಾ ಕ್ಷೇತ್ರವನ್ನು ಹೋಗ್ತೇವೆ, ತೀರ್ಥಕ್ಷೇತ್ರವನ್ನು ಹೋಗ್ತೇವೆ. ಇದೆಲ್ಲವೂ ಕೂಡ ಯಾವಾಗ ಫಲ ಕೊಡುವುದು ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಭಗವಂತನ ಚಿಂತನೆಯೇ ಇಲ್ಲ ಅಂತಾದರೆ ದೇವಸ್ಥಾನಕ್ಕೆ ಹೋದ ಅಥವಾ ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋದ ಅಥವಾ ತೀರ್ಥಕ್ಷೇತ್ರದಲ್ಲಿರತಕ್ಕಂತಹ ತೀರ್ಥದಲ್ಲಿ ಸ್ನಾನ ಮಾಡಿದ, ಯಾವುದೂ ಕೂಡ ಅಲ್ಲಿ ಭಗವಂತನ ಚಿಂತನೆ ಇಲ್ಲ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಬಂದಾಗ, ತೀರ್ಥಕ್ಷೇತ್ರಕ್ಕೆ ಹೋದಾಗ, ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಯಾವ ಕಾಲಕ್ಕೂ ಕೂಡ ಭಗವಂತನ ಚಿಂತನೆ ಇಲ್ಲ ಅಂತಾದರೆ ಅದು ಯಾವುದೂ ಕೂಡ ಸಫಲ ಅಂತ ಆಗುವುದಿಲ್ಲ. ಮತ್ತು ಸಫಲವಾಗುವುದು ಯಾವಾಗ ಅಂತ ಕೇಳಿದ್ರೆ ಮೇದಿನಿಯ ಮೇಲುಳ್ಳ ಈ ಭೂಮಿಯಲ್ಲಿ ಯಾವುದೆಲ್ಲ ಇದೆಯೋ ಮೇದಿನಿಯ ಮೇಲೆ ಉಳ್ಳ ಗೋಷ್ಪಾದೋದಕ ಎಲ್ಲ ಪಾದೋದಕಗಳು ಕೂಡ ಅದೆಲ್ಲವೂ ಕೂಡ ನೀರಿನ ನಮಗೆ ಈ ಚಿಂತನೆ ಬೇಕು. ಪ್ರಕೃತಿಯ ನಾವು ಮಕ್ಕಳಿಗೆ ಪಾಠವನ್ನು ಮಾಡುವಾಗ ಆ ಪ್ರಕೃತಿಯನ್ನು ಕೇವಲ ಯಾವುದೋ ಒಂದು ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲಿ ತಿಳಿಸಿಕೊಟ್ಟೆವು ಅಂತಾದರೆ ಅದು ಏನಕ್ಕೂ ಕೂಡ ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದರೆ ಅವನಿಗೆ ಮರಕ್ಕೆ, ಗಿಡಕ್ಕೆ ಜೀವ ಇದೆ, ನದಿಗೆ ಅದರಲ್ಲಿ ಅಭಿಮಾನಿ ದೇವತೆ ಇದ್ದಾನೆ ಅಥವಾ ಇದೆಲ್ಲವನ್ನೂ ಹೇಳಿದರೆ ಅವನು ಕೇಳುವ ಜಾಯಮಾನವೇ ಇಲ್ಲ. ಮತ್ತು ಅದರಲ್ಲಿ ಈ ಒಂದು ನಮ್ಮ ಸನಾತನ ಧರ್ಮದ ಹಿನ್ನೆಲೆ ಏನು ಅಂತ ಕೇಳಿದರೆ ಇದೆಲ್ಲದರ ಹಿನ್ನೆಲೆ ಯಾವುದು ಅಂತ ಕೇಳಿದರೆ ಆ ಎಲ್ಲವೂ ಕೂಡ ಭಗವಂತನ ಚಿಂತನೆಯಲ್ಲಿ, ಆ ಭಗವಂತನ ಚಿಂತನೆಯಲ್ಲಿ ಆ ಎಲ್ಲ ತೀರ್ಥಗಳೂ ಕೂಡ ನಮಗೆ ದೇವಸ್ಥಾನಗಳಿಗೂ ಬಂದಾಗಲೂ ಕೂಡ ದೇವರ ಚಿಂತನೆ ಇರುವುದಿಲ್ಲ. ಹೊರಗಿನ ವ್ಯವಸ್ಥೆಯಲ್ಲಿ ಏನಾಗ್ತಾ ಉಂಟು,
ತಿನ್ನಲಿಕ್ಕೆ ಏನಾಗಬೇಕು, ಹೊಟ್ಟೆಗೆ ಏನಾಗಬೇಕು, ಈ ರೀತಿಯಾಗಿರತಕ್ಕಂತಹ ಏನೂ ಇಲ್ಲ ಅಂತಂದರೆ ಕೈಯಲ್ಲಿರತಕ್ಕಂತಹ ದೂರವಾಣಿ ಇದು ನಮ್ಮನ್ನು ಪೂರ್ತಿಯಾಗಿ ನಮ್ಮನ್ನು ಆಳ್ತಾ ಇರ್ತದೆ. ಆ ದೂರವಾಣಿಯನ್ನು ನಾವು ಇಟ್ಟುಕೊಂಡು ದೂರವಾಣಿ ನಮ್ಮನ್ನು ಆಳ್ತಾ ಉಂಟೋ ಅಥವಾ ದೂರವಾಣಿ ನಮ್ಮ ಅಧೀನದಲ್ಲಿ ಉಂಟೋ ಎಂಬಂತಹ ಒಂದು ರೀತಿಯಾಗಿರತಕ್ಕಂತಹ ಸಂಶಯಾತ್ಮಕ ವ್ಯವಸ್ಥೆಯಲ್ಲಿರ್ತೇವೆ. ಅದಕ್ಕೋಸ್ಕರ ಈ ಎಲ್ಲ ಚಿಂತನೆಗಳು ಕೂಡ ಭಗವಂತನ ಒಂದು ಚಿಂತನೆಗಳು. ಏನು ತೀರ್ಥಾದಿಗಳಿದೆ, ಏನು ಮರ ಗಿಡ ಪ್ರಕೃತಿ ಇದೆಲ್ಲವೂ ಇದೆಯೋ ಇದೆಲ್ಲವೂ ಕೂಡ ಭಗವಂತ ನಮಗೆ ಕೊಟ್ಟದ್ದು. ಭಗವಂತನ ಒಂದು ರೀತಿಯಾಗಿರತಕ್ಕಂತಹ ಅನುಗ್ರಹ ನಮಗೆ ದೊರಕಿದೆ ಎಂಬ ಚಿಂತನೆಯಲ್ಲಿ ನಾವಿರಬೇಕು. ಅದಕ್ಕೋಸ್ಕರ ಆ ಎಲ್ಲ ಪಾದೋದಕಗಳು ಇದೆಲ್ಲವೂ ಕೂಡ ತೀರ್ಥಗಳೇ ಆಗಿದೆ. ಅದಾದ ಮೇಲೆ ವೃಕ್ಷಗಳು ಪರ್ವತಗಳು ಇದೆಲ್ಲವೂ ಕೂಡ ಏನು ಕೇಳಿದ್ರೆ ಪಾದಪ ಅದು ಕರಾತಳಮೆ ಪಾದಪ ಇದೆಲ್ಲ ಮರ ಗಿಡಗಳು ಇವೆಲ್ಲವೂ ಇದೆಯೋ ಇದೆಲ್ಲವೂ ಕೂಡ ಭಗವಂತನ ಕ್ಷೇತ್ರಗಳು. ಅದಾದ ಮೇಲೆ ಜೀವರಾಶಿಗಳೆಲ್ಲರೂ ಯಾರಿದ್ದಾರೋ ಅವರೆಲ್ಲರೂ ಕೂಡ ಭಗವಂತನ ಸಮುದಾಯ. ಅದಕ್ಕೋಸ್ಕರವಾಗಿ ಭಗವಂತನ ಹರಿಯ ಪ್ರತೀಕವಾಗಿರತಕ್ಕಂಥವರು. ಅದಾದ ಮೇಲೆ ಅವರು ತಿನ್ನುವಂತಹ ಆಹಾರವೇ ಭಗವಂತನಿಗೆ ನೈವೇದ್ಯ. ಇನ್ನು ನಿತ್ಯವೂ ಕೂಡ ನಾವು ನಡೆಯುವಿಕೆ ಏನಿದೆಯೋ ಇದೇ ಭಗವಂತನಿಗೆ ನರ್ತನ ಎಂಬಂತಹ ಚಿಂತನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಕೃಷ್ಣನ ಮಾತನ್ನು ನಾವು ನೋಡ್ಬೋದು. ಇದಂ ಶರೀರಂ ಕೌಂತೆಯ ಎಂಬಂತಹ ಮಾತನ್ನು ಹೇಳ್ತಾನೆ. ಏನು ವಿದ್ಯಾವಿದ್ಯೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಾವು ಸಮದರ್ಶಿಗಳಾಗಿರ್ತೇವೆ ಅಂತ ಯಾರು ಕೇಳಿದ್ರೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಎಲ್ಲ ವಿದ್ಯಾ ವಿನಯ ಸಂಪನ್ನರಲ್ಲಿ ಪಂಡಿತನಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹವರಲ್ಲಿ ಕೂಡ ಇರತಕ್ಕಂತಹ ಭಗವಂತನ ಪ್ರತೀಕ ಅದು ಭಗವಂತನದ್ದು ಎಂಬಂತಹ ಚಿಂತನೆಯಲ್ಲಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಬೇಕಾಗಿರತಕ್ಕಂತಹ ಆ ಮಾತು ಒಂದು ಸ್ವಾಮಿತ್ವಂ ಗೃಹರೇ ತವಾನುಚರಣ ಪ್ರಾಣಾ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗರಚನಂ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತದಖಿಲಂ ವಿಷ್ಣೋ ತವಾರಾಧನಂ ಎಂಬಂತಹ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ತವಾನುಚರಣ ನಾನು ನಿನ್ನ ದಾಸನಾಗಿದ್ದೇನೆ. ಮತ್ತೆ ಪ್ರಾಣಾಹ ಶರೀರಂಗ್ರಹಂ ಇದೆಲ್ಲವೂ ಕೂಡ ಈ ಶರೀರ ಇದು ಏನಾಗಿದೆ ಕೇಳಿದ್ರೆ ಇದು ನಿನ್ನ ಸ್ಥಾನ. ಪ್ರಾಣಾಹ ಶರೀರಂಗ್ರಹಂ ಮತ್ತೆ ಪೂಜಾತೆ ವಿಷಯೋಪಭೋಗಚರಣ ಇನ್ನು ನಾನು ವಿಷಯಾದಿಗಳನ್ನು ಸ್ವೀಕಾರ ಮಾಡ್ತೇನೆ ಅದೇ ಪೂಜೆ. ಭೋಗರಚನಂ ನಿದ್ರಾ ಸಮಾಧಿ ಸ್ಥಿತಿ ಮಾಡುವಂತಹ ನಿದ್ರೆ ಇದು ಸಮಾಧಿ ಸ್ಥಿತಿ. ಸದಾ ಸಂಚಾರ ನಾನೇನು ಸಂಚಾರವನ್ನು ಮಾಡ್ತೇನೆ ಪಾದಗಳಿಂದ ಅದು ನಿನಗೆ ಪ್ರದಕ್ಷಿಣೆ. ಸರ್ವಾಗಿರಹ ನಾನೆಲ್ಲ ಮಾತನಾಡುವಂತಹ ಮಾತುಗಳು ಇದು ನಿನ್ನ ಸ್ತೋತ್ರಗಳು. ಯದ್ಯತ್ ಕರ್ಮ ಕರೋಮಿ ಏನೆಲ್ಲ ಕರ್ಮಗಳನ್ನು ಮಾಡ್ತೇನೆಯೋ ಎಲ್ಲವೂ ಕೂಡ ನಿನಗೆ ತವಾರಾಧನ ನಿನ್ನ ಆರಾಧನೆ ಎಂಬಂತಹ ಚಿಂತನೆಯನ್ನು ನಡೆಸಬೇಕು. ಈ ರೀತಿಯಾಗಿರತಕ್ಕಂತಹ ಚಿಂತನೆಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಎಂಬಂತಹ ಮಾತನ್ನು ನಮಗೆ ದಾಸರು ಹೇಳಿಕೊಡ್ತಾ ಇದ್ದಾರೆ. ಹೀಗೆ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂಭದ ಯತ್ಕರೋಮಿ ಜಗನ್ನಾಥ ಪ್ರಸ್ತುತ ಭೋಜನಂ. ಏನೆಲ್ಲ ಕರ್ಮಗಳಿದೆಯೋ ಇದೆಲ್ಲ ಕರ್ಮಗಳು ಕೂಡ ನಿನಗೆ ಪೂಜೆ ಅಂತಾಗಲಿ ಎನ್ನ ಪೂಜೆ ಅಂತ ಅನಿಸಿಕೊಳ್ಳಲಿ ಅಂತ ಹೇಳಿಕೊಂಡು ಹೀಗೆ ಈ ಚಿಂತನೆಯಲ್ಲಿ ನಾವು ಇಡಬೇಕು. ಈ ರೀತಿಯಾಗಿರತಕ್ಕಂತಹ ಅನುಸಂಧಾನಪೂರ್ವಕವಾದಂತಹ ನಮ್ಮ ಜೀವನವಾಗಬೇಕು ಎಂಬಂತಹ ಚಿಂತನೆಯನ್ನು ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿರತಕ್ಕಂತಹ ಚಿಂತನೆಯಲ್ಲಿ ನಮ್ಮ ಜೀವನ ನಡೆಸುವಂತಾಗಲಿ ಎಂಬಂತಹ ಮಾತಿನಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.